ಅಧ್ಯಕ್ಷ BY ವಿಜೇಂದ್ರ ಅವರ ಜೊತೆಯಲ್ಲಿ ಎಕ್ಸ್ಕ್ಲೂಸಿವ್ ಸಂದರ್ಶನವನ್ನು ನಡೆಸಲಾಗಿದೆ. ರಿಪಬ್ಲಿಕ್ ಕನ್ನಡ ಜೊತೆ ವಿಜೇಂದ್ರ ಅವರು ಎಕ್ಸ್ಕ್ಲೂಸಿವ್ ಆಗಿ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಇವತ್ತು ಈಶ್ವರಪ್ಪ ಅವರು ಮುನಿಸಿಕೊಂಡಿದ್ದಾರೆ. ಬೇಕು ಅಂದರೆ ಅವರ ಜೊತೆಯಲ್ಲಿ ಮಾತಾಡ್ತೀನಿ ಅಂತ ಕೂಡ ಸಂದರ್ಶನದ ಸಂದರ್ಭದಲ್ಲಿ ಹೇಳಿದ್ದಾರೆ. ಅದರ ಒಂದು ತುಣುಕು ನೋಡ್ಕೊಂಬನ್ನಿ. ಮೀಟ್ ಮಾಡ್ತೀರಾ ಈಶ್ವರಪ್ಪ ಅವ್ರನ್ನ? ಈಗ ಅವರು ಇದು ಏನಪ್ಪ ನಾಮಿನೇಷನ್ ಫೈಲ್ ಮಾಡ್ತಾರಂತಲ್ಲ, ಅದಕ್ಕಿಂತ ಮುಂಚೆ ಮೀಟ್ ಮಾಡೋ ಏನಾದ್ರು ಪ್ಲ್ಯಾನ್ ಇದೆಯಾ? ಅವ್ರ ಜೊತೆ ಮಾತುಕತೆ ಮಾಡೋ ಪ್ಲ್ಯಾನ್ ಇದೆಯಾ? ಅವಕಾಶ ಕೊಟ್ಟರೆ ಖಂಡಿತ ಭೇಟಿ ಮಾಡ್ತೇನೆ. ಯಾಕೆಂದರೆ ಅವರೇನು ಇನ್ನೂ BJPಲೇ ಇದ್ದಾರೆ, ಅವ್ರನ್ನ ಪಕ್ಷ ಬಿಟ್ಟೇನು ಹೋಗಿಲ್ಲ. ಹಾಗೆ ಸರಿಪಡಿಸ್ತಕ್ಕಂಥ ಕೆಲಸ ನಾನು ಕೂಡ ಮಾಡಬೇಕಾದ ನನ್ನ ಪ್ರಯತ್ನ ಖಂಡಿತ ಮುಂದುವರಿಸ್ತೇನೆ. ಎಷ್ಟು ನಿಜ ಇದು ಅಮಿತ್ ಶಾ ಅವ್ರು ಟೈಮ್ ಕೊಟ್ಟಿಲ್ಲ ಅಂತ ಡೆಲ್ಲಿಯಲ್ಲಿ? ನಿಜಾನ ಅದು? ನೋಡಿ, ಇದನ್ನು ನಾನು ಬಹಿರಂಗವಾಗಿ ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಈಶ್ವರಪ್ಪನೂ ಕೂಡ ನೋವಾಗ್ತದೆ, ಪಕ್ಷಕ್ಕೂ ಕೂಡ ಮುಜುಗರ ಆಗ್ತದೆ. ಅಮಿತ್ ಶಾಜಿ ಅವರು ಮಾತನಾಡ್ತಕ್ಕಂಥದ್ದು ನಿಜ. ಈಶ್ವರಪ್ಪನವರಿಗೆ ದೂರವಾಣಿ ಕರೆ ಮಾಡಿ ದೆಹಲಿಗೆ ಬನ್ನಿ ಮಾತನಾಡೋಣ ಅಂತ ಹೇಳಿದಂಥ ಸಂದರ್ಭದಲ್ಲಿ ಕೆಲವು ಏನು ವ್ಯತ್ಯಾಸಗಳಾಯಿತು, ಮಾಹಿತಿಗಳು ಮಾಧ್ಯಮದಿಂದ ಹೋಯಿತು, ಬೇರೆ ಬೇರೆ ಕಾರಣಗಳಿದೆ. ಅದ್ರ ಬಗ್ಗೆ ನಾನು ಹೆಚ್ಚು ಚರ್ಚೆ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಕುಮಾರಸ್ವಾಮಿ ಅವರು ಒಂದು ಇಂಟರ್ವ್ಯೂ ಕೊಟ್ಟಿದ್ದಾರೆ PTIಗೆ. ಆ ಇಂಟರ್ವ್ಯೂಲ್ಲಿ ಹೇಳಿರೋದು, ಮುಂದಿನ ದಿನಗಳಲ್ಲಿ BJP ಆ್ಯಟಿಟ್ಯೂಡ್ ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟು ದೂರ ಹೋಗ್ಬೋದು ಈ ಅಲಯನ್ಸ್ ಅಂತ. ಏನಾದ್ರು ಗ್ಯಾಪ್ಸ್ ಇದೆಯಾ ಅಲಯನ್ಸಲ್ಲಿ? there is no gap between BJP and JDS. ನಮ್ಮ ಕೋಆರ್ಡಿನೇಷನ್ ಇದೆ, ಚೆನ್ನಾಗಿ ಹೋಗ್ತಾ ಇದೆ. ಯಾವುದೂ ಆ ರೀತಿ ಸಮಸ್ಯೆಗಳು ಇದುವರೆಗೂ ನಾನಂತೂ ನೋಡಿಲ್ಲ. ಹಾಗಾಗಿ ನನಗಂತೂ ವಿಶ್ವಾಸ ಇದೆ, ನಮ್ಮ ಮುಂದೆ ಇರ್ತಕ್ಕಂಥ ಏನು ಗುರಿ ಇದೆ 28 ಲೋಕಸಭಾ ಕ್ಷೇತ್ರ ಗೆಲ್ಲಬೇಕು, ನಾವು ಒಗ್ಗಟ್ಟಾಗಿ ಹೋಗ್ತಾ ಇದ್ದೇವೆ. ಅಸೆಂಬ್ಲಿ ಎಲೆಕ್ಷನ್ವರೆಗೂ ಹೋಗುತ್ತೆ. ಅದ್ರ ಬಗ್ಗೆ ಇವತ್ತು ದೆಹಲಿ ಮಟ್ಟದಲ್ಲಿ ನಾವು ಈಗ ನಮ್ಮ ಮುಂದೆ ಇರ್ತಕ್ಕಂಥ ಲೋಕಸಭಾ ಚುನಾವಣೆ ಒಟ್ಟಾಗಿ ಹೋಗಬೇಕು ಅಂತೇಳಿ ಆದೇಶ ಮಾಡಿ ಒಟ್ಟಾಗಿ ಹೋಗ್ತಾ ಇದ್ದೇವೆ. ಮುಂದೆ ಹೋಗ್ತೇವೆ ಅನ್ನೋ ವಿಶ್ವಾಸ ಇದೆ. ಬಿರು ಬೇಸಿಗೆಯ ಬಿಸಿಯಲ್ಲೂ ಕೂಡ ಈ ಒಂದು ಸೇತುವೆ ಮುಳುಗಡೆಯಾಗಿರುವಂಥದ್ದು ಅಧಿಕಾರಿಗಳ ಬೇಜವಾಬ್ದಾರಿತನಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ ಅಂತಾನೆ ಹೇಳ್ಬೋದು. ಮಳೆಯಾಗಿಲ್ಲ, ಆದರೂ ಸೇತುವೆಯ ಮೇಲೆ ನೀರು ಹರಿದಿದೆ. ಬೆಳಗಾವಿ ಜಿಲ್ಲೆ ಮೂಡಲಗಿ ತಾಲೂಕಿನ ಸುಣಧೋಳಿ ಸೇತುವೆ ಮುಳುಗಡೆಯಾಗಿದೆ. ಸುಣಧೋಳಿ ಮೂಡಲಗಿಗೆ ಸಂಪರ್ಕಿಸುವ ಸೇತುವೆ ಜಲಾವೃತವಾಗಿದೆ. ಹಿಡಕಲ್ ಜಲಾಶಯದಿಂದ ನೀರಿನಿಂದ ಮುಳುಗಡೆಯಾಗಿದೆ. ಈ ಒಂದು ಜಲಾಶಯ ಬ್ರಿಡ್ಜ್ ಕಮ್ ಬ್ಯಾರೇಜ್ನ ಗೇಟ್ ತೆಗೆಯದೇ ಇರುವಂತಹ ಕಾರಣ ಸೇತುವೆ ಮುಳುಗಡೆಯಾಗಿದೆ. ಸೇತುವೆಯಲ್ಲಿ 3 ದಿನ ಸಂಚಾರವನ್ನ ನಿಷೇಧಿಸಿ ಇದೀಗ ತಹಶೀಲ್ದಾರ್ ಆದೇಶವನ್ನ ಹೊರಡಿಸಿದ್ದಾರೆ. ರಾಜ್ಯದಲ್ಲಿ ಬರಗಾಲ, ಒಂದು ಕಡೆ ನೀರನ್ನ ಬಿಟ್ಟಿದ್ದಾರೆ. ಆದರೆ ಬ್ಯಾರೇಜ್ನ ಗೇಟ್ ತೆಗೆಯದಂತಹ ಹಿನ್ನೆಲೆಯಲ್ಲಿ ಇದೀಗ ಕಂಪ್ಲೀಟ್ ಆಗಿ ನೀರು ಕೂಡ ಪೋಲಾಗ್ತಾ ಇದೆ. ಕುಡಿಯೋದಕ್ಕೂ ಬಳಕೆ ಆಗ್ತಾ ಇಲ್ಲ, ಈ ಕಡೆ ದನಕರುಗಳಿಗೂ ಕೂಡ ಬಳಕೆ ಆಗ್ತಾ ಇಲ್ಲ. ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ಮೈಲಾರಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಏನು ಮೈಲಾರಿ, ಬ್ಯಾರೇಜ್ ಗೇಟ್ ಅನ್ನ ತೆಗೆಯದೆ ಈ ರೀತಿಯಾಗಿ ನೀರು ಪೋಲಾಗ್ತಾ ಇರೋದು ಎಷ್ಟು ಸರಿ? ಅಧಿಕಾರಿಗಳ ನಿರ್ಲಕ್ಷ್ಯ ಇಲ್ಲಿ ಹಿಡಿದ ಕೈಗನ್ನಡಿ ಅಂತಾನೆ ಹೇಳ್ಬೋದಲ್ವಾ? ಖಂಡಿತ ರಮ್ಯಾ, ಅಧಿಕಾರಿಗಳ ಮಧ್ಯೆ ಏನು ಸಮನ್ವಯದ ಕೊರತೆಯಿಂದಾಗಿ ಈ ರೀತಿಯಾದಂತಹ ಘಟನೆ ಇರುವಂತದ್ದು. ಬೆಳಗಾವಿ ಜಿಲ್ಲೆಯಲ್ಲಿ ಸಾಕಷ್ಟು ಬರಗಾಲ ಇದೆ. ತೀವ್ರ ಬರಗಾಲದ ನಡುವೆ ಈಗ ಜನ ಕೂಡ ಘಟ್ಟಪ್ರಭಾ ನದಿ ಪಾತ್ರದ ಜನ ಕೂಡ ನಮ್ಗೆ ನೀರನ್ನ ಬಿಡಬೇಕು ಅನ್ನೋ ನಿಟ್ಟಿನಲ್ಲಿ ಅಧಿಕಾರಿಗಳು ಮತ್ತು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮನವಿಯನ್ನ ಮಾಡಿಕೊಂಡಿದ್ರು. ಹೀಗಾಗಿ ಹಿಡಕಲ್ ಜಲಾಶಯದಿಂದ ಏಕಾಏಕಿ ನೀರನ್ನ ಬಿಡಲಾಗಿತ್ತು. ಸುಮಾರು 2.2 TMC ನೀರನ್ನ ಬಿಡುವುದಕ್ಕೆ ಅಧಿಕಾರಿಗಳು ಏನೋ ನಿರ್ಧಾರವನ್ನ ಮಾಡಿದ್ದಾರೆ. ದಿನಕ್ಕೆ 4800 ಕ್ಯೂಸೆಕ್ನಷ್ಟು ನೀರನ್ನ ಏನು ಹಿಡಕಲ್ ಜಲಾಶಯದಿಂದ ಘಟ್ಟಪ್ರಭಾ ನದಿಗೆ ಬಿಡ್ತಿದ್ದಾರೆ. ಆದ್ರೆ ಏಕಾಏಕಿ ನೀರನ್ನ ಬಿಟ್ಟಿದ್ದಾರೆ ಮತ್ತು ಗೇಟ್ ಅನ್ನ ತೆರೆದಿಲ್ಲ. ಈ ಜಲಾಶಯಕ್ಕೆ ಏನು ಬೀರುವಂತ ಗೇಟ್ ಅನ್ನ ತೆರೆದಿಲ್ಲ. ಇದರಿಂದ ಈ ರೀತಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ಜಲಾವೃತಗೊಂಡು ಸೇತುವೆ ಜಲಾವೃತಗೊಂಡು ವಾಹನ ಸವಾರರು ಕೂಡ ಪರದಾಡುವಂತ ಸ್ಥಿತಿ ನಿರ್ಮಾಣ ಆಗಿತ್ತು. ಹೀಗಾಗಿ ಅಲ್ಲಿನ ಸ್ಥಳೀಯ ಮೂಡಲಗಿ ತಹಶೀಲ್ದಾರ್ ಕೂಡ ಈಗ 3 ದಿನಗಳ ಕಾಲ ಏನು ವಾಹನ ಸಂಚಾರಕ್ಕೆ ನಿಷೇಧಿಸಿ ಅಲ್ಲಿ ಏನು ಆದೇಶವನ್ನು ಹೊರಡಿಸಿದ್ದಾರೆ. ಮತ್ತೊಂದೆಡೆ ಭೀಕರ ಬರಗಾಲದ ನಡುವೆ ಕೂಡ ಜಲಾಶಯದಿಂದ ಏನು ಘಟ್ಟಪ್ರಭಾ ನದಿ ಕೂಡ ಮೈದುಂಬಿ ಹರಿತಾ ಇದೆ. ಇದರಿಂದ ಅಲ್ಲಿನ ಅಂದ್ರೆ ಸ್ಥಳೀಯ ಭಾಗದ ಜನರಲ್ಲಿ ಕೂಡ ಮಂದಹಾಸ ಮೂಡಿರುವಂತದ್ದು. ಒಟ್ಟಾರೆ ಏನು ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಇದೊಂದು ಹಿಡಿದ ಕೈಗನ್ನಡಿ ಅನ್ಬೋದು ರಮ್ಯಾ. ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಮೈಲಾರಿ.